ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಉಂಟಾಗ್ತಾ ಇದ್ದು ವಯನಾಡಿನ ಮೆಪ್ಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ. ಗಾಯಾಳುಗಳನ್ನ ಇದೀಗ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮೀನಾಕ್ಷಿ ಸೇತುವೆ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಅವಶೇಷಗಳಾಡಿ ಹಲವಾರು ಜನ ಸಿಗಾಕೊಂಡಿರುವ ಶಂಕೆ ಇದೆ. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿದ್ದು ಭೂಕುಸಿತದಿಂದ 5 ಗಂಭೀರ ಗಾಯಗಳಾಗಿದೆ. ಭೂಕುಸಿತದ ವೇಳೆ ಮಣ್ಣಿನಡಿ ಸಿಗಾಕೊಂಡವರ ಅಥವಾ ಸಿಲುಕಿದ್ದವರ ರಕ್ಷಣೆಗೆ ಮುಂದಾಗಿದ್ದಾರೆ. ಸ್ಥಳಕ್ಕೆ ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕೇರಳದ ವಯನಾಡಿನ ಬೆಪ್ಪಾಡಿಯಲ್ಲಿ ಆಗಿರುವಂತಹ ಭೂಕುಸಿತ ಇದು. ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಭೂಕುಸಿತದಿಂದ 5 ಗಂಭೀರ ಗಾಯಗಳಾಗಿದೆ. ಜೊತೆಗೆ ಈ ಭೂಕುಸಿತ ಆಗೋ ಸಂದರ್ಭದಲ್ಲಿ ಮಣ್ಣಿನಡಿ ಯಾರು ಸಿಗಾಕೊಂಡ್ರು ಅವರ ರಕ್ಷಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಲವಾರು ಜನ ಕಾರ್ಮಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. 5 ಗಂಭೀರ ಗಾಯಗಳಾಗಿದೆ. ಮಳೆಗಾಲ ಬಂದಾಗ ಈ ಭಾಗದಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಇಂತಹ ಪ್ರಸಂಗಗಳು ಮರುಕಳಿಸ್ತಾ ಇರುತ್ತವೆ. ಭೂಕುಸಿತದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಮೀನಾಕ್ಷಿ ಸೇತುವೆ ಬಳಿ ನಡೆದಿರುವಂತಹ ಘಟನೆ ಕೇರಳ ವಯನಾಡಿನ ಬೆಪ್ಪಾಡಿಯಲ್ಲಿ, ಅಲ್ಲಿ ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿದೆ. ಪರಿಣಾಮ 5 ಜನಕ್ಕೆ ಗಂಭೀರ ಗಾಯಗಳಾಗಿದೆ. ಸಿಗಾಕೊಂಡಿರುವ ಕಾರ್ಮಿಕರನ್ನ ರಕ್ಷಣೆ ಮಾಡುವ ಕೆಲಸ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಎನ್ಡಿಆರ್ಎಫ್ ಟೀಮ್ ಕೂಡ ಅಲ್ಲಿ ನಡೆಸ್ತಾ ಇದೆ. ಭೂಕುಸಿತದ ನಂತರದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಇನ್ನೂ ಮಣ್ಣಿನಡಿ ಯಾರೆಲ್ಲ ಸಿಗಾಕೊಂಡಿದ್ದಾರೆ ಆ ರಕ್ಷಣಾ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಎನ್ಡಿಆರ್ಎಫ್ ಟೀಮ್ ಮತ್ತು ಅಗ್ನಿಶಾಮಕ ದಳದವರು ಕೂಡ ಹಾಗೆ ಸ್ಥಳೀಯರ ಸಹಾಯದಿಂದ ಅಲ್ಲಿ ಸಿಲುಕಿರುವಂತಹವರ ರಕ್ಷಣೆಗೆ ಮುಂದಾಗಿದ್ದಾರೆ. ವಯನಾಡಿನಲ್ಲಿ ಈ ರೀತಿಯ ಭೂಕುಸಿತ ಮೊದಲನೇ ಬಾರಿ ಏನಲ್ಲ. ಇದರ ಜೊತೆಗೆ ಅವಳಿ ಸುರಂಗ ಕಾಮಗಾರಿ ವೇಳೆ ಈ ಭೂಮಿ ಕುಸಿದಿರುವಂತದ್ದೀಗ ಅವಳಿ ಸುರಂಗ ಕಾಮಗಾರಿಯ ಸಂದರ್ಭದಲ್ಲಿ ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇತ್ತು. ಆಗ ಭೂಮಿ ಕುಸಿತ ಉಂಟಾಗಿದೆ. ವಿಪರೀತ ಮಳೆಗೆ ಭೂಮಿ ಸಡಿಲಿಕೆ ಆಗಿದ್ದು ಕುಸಿತ ಕಂಡಿದೆ. ಬಂಡೆ ಬ್ಲಾಸ್ಟ್ ಮಾಡೋ ವೇಳೆ ಭೂಮಿ ಕುಸಿದಿದೆ. ಕೇರಳದ ವಯನಾಡಿನಲ್ಲಿ ಭೂಕುಸಿತದಲ್ಲಿ 18ಕ್ಕೂ ಹೆಚ್ಚು ಜನ ಸಿಲುಕಿರುವಂತಹ ಅನುಮಾನಗಳು ಸದ್ಯ ವ್ಯಕ್ತವಾಗ್ತಾ ಇದೆ. ಅವಳಿ ಸುರಂಗ ಕಾಮಗಾರಿಯ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೀತಾ ಇದೆ ಅಂತ ಡೀಟೇಲ್ಸ್ ಅಥವಾ ಡೇಟಾ ಸಿಗ್ತಾ ಇದೆ. ಆಮೇಲೆ ಬಂಡೆ ಬ್ಲಾಸ್ಟ್ ಮಾಡುವ ಸಂದರ್ಭದಲ್ಲಿ ಭೂಮಿ ಕುಸಿತ ಕಂಡಿದೆ, ಸಡಿಲಾಗಿದೆ. ಬಿಗಿಯಾಗಿ ಇಟ್ಕೊಂಡಿದ್ದಂತಹ ಭೂಮಿ ಸಡಿಲಾಗಿದೆ. ಬಂಡೆ ಬ್ಲಾಸ್ಟ್ ಮಾಡಬೇಕಾದ್ರೆ ಕಾಮಗಾರಿ ನಡೀತಾ ಇತ್ತು. ಅಲ್ಲಿ ಮಳೆ ಬೇರೆ ಆಗ್ತಾ ಇದೆ. ಒಂದು ಕಡೆ ಬಂಡೆ ಬ್ಲಾಸ್ಟ್ ಮಾಡೋದು, ಮತ್ತೊಂದು ಕಡೆ ಈ ಮಳೆ ಅಥವಾ ಮಳೆಯ ನೀರು ಎರಡೂ ಕೂಡ ಭೂಮಿ ಕುಸಿಯೋದಕ್ಕೆ ತುಂಬಾ ಸಪೋರ್ಟ್ ಮಾಡಿವೆ. ಪರಿಣಾಮ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಕಾರ್ಮಿಕರ ಮೇಲೆ ಗುಡ್ಡ ಕುಸಿದಿದೆ ಅಥವಾ ಭೂಮಿ ಕುಸಿದಿದೆ. ಪರಿಣಾಮ 18ಕ್ಕೂ ಹೆಚ್ಚು ಜನ ಅಲ್ಲಿ ಸಿಲುಕಿರುವಂತಹ ಅನುಮಾನ ಇದೆ. ಎಲ್ಲರನ್ನೂ ಮೇಲಕ್ಕೆತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ತನಕ 5 ರಕ್ಷಣೆ ಮಾಡಿದ್ದಾರೆ ಎನ್ಡಿಆರ್ಎಫ್ ಟೀಮ್ ಅನ್ನುವ ಮಾಹಿತಿ. ಇದರ ಜೊತೆಗೆ 2 ಕಾರ್ಮಿಕರು ಜೀವಂತ ಸಮಾಧಿಯಾಗಿರುವ ಆತಂಕದ ಸುದ್ದಿ ಇದು. 2 ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ದಾರೆ. 2 ಸಾವನ್ನ ಅಲ್ಲಿನ ಜಿಲ್ಲಾಡಳಿತ ಈಗ ಖಚಿತಪಡಿಸ್ತಾ ಇದೆ. ಸ್ಥಳಕ್ಕೆ ಕೇರಳದ ಕೃಷಿ ಸಚಿವರು ದೌಡಾಯಿಸಿದ್ದಾರೆ. ದುರಂತ ಇದು. ಸುದೀರ್ಘ ಮಳೆ ಆಗ್ತದೆ ಆ ಭಾಗದಲ್ಲಿ, ಮತ್ತೆ ಅಲ್ಲೊಂದು ಕಾಮಗಾರಿ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಭೂಮಿ ಕುಸಿದಿದೆ. ಪರಿಣಾಮ 2 ಜೀವಂತ ಸಮಾಧಿಯಾಗಿದ್ದಾರೆ ಅನ್ನುವ ಡೀಟೇಲ್ಸ್ನ ಕನ್ಫರ್ಮೇಶನ್ ಕೊಡ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾಡಳಿತ. ಈಗ ಕೃಷಿ ಸಚಿವರು ಆ ಭಾಗಕ್ಕೆ ಹೋಗಿದ್ದಾರೆ. ಪಾಪ ಕಾರ್ಮಿಕರು ಯಾವ ಭಾಗದವರು, ಕೇರಳದವರೇನಾ ಅಥವಾ ಕೂಲಿ ನಾಲಿಗೆ ಅಂತ ಅಲ್ಲಿಗೆ ಬಂದಿದ್ರಾ ಗೊತ್ತಿಲ್ಲ. ಜೀವ ಕಳ್ಕೊಂಡಿದ್ದಾರೆ. ಹೊಟ್ಟೆಪಾಡಿಗೆ ಅಂತ ಕೂಲಿಗೆ ಹೋದವರು ಈಗ ಜೀವವನ್ನ ಕಳ್ಕೊಳ್ಳುವ ಪರಿಸ್ಥಿತಿ ಬಂದಿದೆ. ಮೀನಾಕ್ಷಿ ಸೇತುವೆ ಬಳಿ ಕಾಮಗಾರಿ ನಡೀತಾ ಇದ್ದ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ.
ಕೇರಳದ ವಯನಾಡ್ನಲ್ಲಿ ಭೀಕರ ಭೂಕುಸಿತ ಉಂಟಾಗಿ 18 ಜನ ಸಿಲುಕಿರುವ ಶಂಕೆ ಇದೆ. 5 ಜನರನ್ನೇನೋ ಈಗ ಗಾಯಾಳುಗಳನ್ನ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅನ್ನೋ ಮಾಹಿತಿ. ಬಟ್ ಅದಕ್ಕಿಂತಲೂ ಆತಂಕಕಾರಿ ಏನಪ್ಪಾ ಅಂತ ಹೇಳಿದ್ರೆ, ಇಬ್ರು ಜಲಸಮಾಧಿ ಆಗ್ಬಿಟ್ಟಿದ್ದಾರೆ, ಜೀವಂತ ಸಮಾಧಿಯಾಗಿದ್ದಾರೆ. ಅವ್ರ ಮೈ ಮೇಲೆ ಮಣ್ಣು ಕುಸಿದಿದೆ. ಅವ್ರನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲೇ ಟೈಮ್ ಮೀರಿ ಹೋಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲಿ ಗಗನ್ ನೀಡ್ತಾರೆ. ಗಗನ್, ರೆಸ್ಕ್ಯೂ ಆಪರೇಷನ್ ಹೆಂಗ್ ನಡೀತಾ ಇದೆ? ಇಬ್ಬರು ಸಾವನ್ನಪ್ಪಿರೋದ್ರ ಬಗ್ಗೆ ಕನ್ಫರ್ಮೇಶನ್ ಜಿಲ್ಲಾಡಳಿತ ಕೊಡ್ತಾ ಇದೆ ಅನ್ನೋ ಮಾಹಿತಿ. ಅದು ನಂಬರ್ಸ್ ಜಾಸ್ತಿ ಆಗೋ ಆತಂಕ ಇದೆಯಾ? ರೆಸ್ಕ್ಯೂ ಆಪರೇಷನ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅಲ್ಲಿ? ಗಗನ್. ಎಸ್ ಹೌದು ವಿದ್ಯಾಮನಾಡ್, ಈಗಾಗಲೇ ನಾವು ನೋಡೋದಾದ್ರೆ ಕೇರಳ ವಯನಾಡಿನಲ್ಲಿ ಭೀಕರ ಭೂಕುಸಿತ ಒಂದು ನಡೆದಿದೆ. ಈ ಭೀಕರ ಭೂಕುಸಿತಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವಳಿ ಸುರಂಗ ಕಾಮಗಾರಿಯನ್ನು ನಡೆಸ್ತಿದ್ರು. ಈ ಕಾಮಗಾರಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಡೆಸ್ತಿದ್ದು. ಅಲ್ಲಿ ದೊಡ್ಡ ಬಂಡೆ ಒಂದನ್ನು ಸಹ ಬ್ಲಾಸ್ಟ್ ಮಾಡಿರ್ತಾರೆ. ಈ ಬ್ಲಾಸ್ಟ್ ವೇಳೆ ಸುಮಾರು 18 ಕಾರ್ಮಿಕರು ಈ ಭೂಕುಸಿತದಲ್ಲಿ ಸಿಲುಕಿಕೊಂಡಿರ್ತಾರೆ. ಈ ಭೂಕುಸಿತದಲ್ಲಿ ಸುಮಾರು 18 ಜನ ಸಿಲುಕಿಕೊಂಡು ಇಬ್ಬರು ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಅದರಲ್ಲಿ 5 ಜನರನ್ನ ನಮ್ಮ NDRF ಮತ್ತು ಸ್ಥಳೀಯ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ಹೊರಕ್ಕೆ ತೆಗೆದಿದ್ದಾರೆ. ಇನ್ನು ಕೂಡ ಉಳಿದ ಕಾಮಗಾರಿ ಮಾಡ್ತಿದ್ದಂತಹ ಈ ಕೂಲಿ ಕೆಲಸ ಮಾಡ್ತಿದ್ದಂತವ್ರನ್ನ ಹೊರತೆಗೆಯುವಂತಹ ಕೆಲಸ ನಡೀತಿದೆ. ಇದರ ಜೊತೆಗೆ ಸ್ಥಳಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಕೇರಳ ಕೃಷಿ ಸಚಿವರು ಸಹ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಧನ್ಯವಾದ ಡೀಟೇಲ್ಸ್ಗೆ. ಗಾಯಾಳುಗಳನ್ನ ಸದ್ಯ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬಟ್ ಇಬ್ಬರು ಜೀವಂತ ಸಮಾಧಿಯಾಗಿದ್ದಾರೆ ಎನ್ನುವ ಆತಂಕಕಾರಿ ಘಟನೆ ಕೂಡ, ಅಂದ್ರೆ ಸುದ್ದಿ ಕೂಡ ಈಗ ಹೊರಗೆ ಬರ್ತಾ ಇದೆ. ಉಳಿದವರನ್ನ ರೆಸ್ಕ್ಯೂ ಆಪರೇಷನ್ ಮುಖಾಂತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಿಬ್ಬಂದಿಗಳು. ವಯನಾಡಿನ ಮೆಪ್ಪಾಡಿಯಲ್ಲಿ ಈ ಭೂಕುಸಿತ ಉಂಟಾಗಿರೋದು. ಬಟ್ ಎಂತ ದುರಾದೃಷ್ಟ ನೋಡಿ, ಕಾರ್ಮಿಕರು ತಮ್ಮ ಹೊಟ್ಟೆಪಾಡಿಗೆ ಅಂತ ಬಂದಿದ್ರು. ಈ ಕಡೆ ಮಳೆ, ಮತ್ತೊಂದು ಕಡೆ ಕಾಮಗಾರಿ ಆಗ್ತಾ ಇತ್ತು. ಭೂಮಿ ಕುಸಿತ ಕಂಡಿದೆ. ಪರಿಣಾಮ ಅಲ್ಲಿದ್ದವ್ರ ಮೈ ಮೇಲೆ ಪೂರ್ತಿ ಮಣ್ಣು. ತಕ್ಷಣ ಅಲ್ಲಿನ ಸ್ಥಳೀಯರು ಮತ್ತು NDRF ಟೀಮ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಈ ರೆಸ್ಕ್ಯೂ ಆಪರೇಷನ್ ಮುಗಿಸ್ಬೇಕು ಅಥವಾ ಮುಂದುವರಿಸಬೇಕು ಅಂತ ಮುಂದಾಗಿದ್ದಾರೆ. ಬಟ್ ಆಗಿಲ್ಲ. ಪರಿಣಾಮ ಇಬ್ಬರು ಜೀವವನ್ನ ಕಳ್ಕೊಂಡಿದ್ದಾರೆ, ಜೀವಂತ ಸಮಾಧಿ ಆಗಿದ್ದಾರೆ. ಜೀವಂತ ಸಮಾಧಿಯಾದವರು ಅರ್ಚಿದ್ರು, ಕಿರ್ಚಿದ್ರು, ಕಾಪಾಡಿ ಅಂತ ಗೋಳಾಡಿದ್ರು. ಯಾವುದು ಕೂಡ ವರ್ಕ್ ಆಗಿಲ್ಲ. ಇಲ್ಲಿ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಸದ್ಯ ರವಾನಿಸ್ತಾ ಇದ್ದಾರೆ. ಇದು ಕೇರಳದ ವಯನಾಡ್ನಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದ್ದರ ಪರಿಣಾಮ ಈ ಪರಿಸ್ಥಿತಿಯನ್ನ ಅಲ್ಲಿ ನೋಡ್ತಾ ಇದ್ದಾರೆ. ಸ್ಥಳೀಯರಿಂದ 3 ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ. ಒಟ್ಟು 18 ಜನ ಸಿಲುಕಿದ್ರು ಅನ್ನುವ ಮಾಹಿತಿ ಇದೆ. 3ರನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಸಮರೋಪಾದಿಯಲ್ಲಿ NDRF ಕೂಡ ರಕ್ಷಣಾ ಕಾರ್ಯವನ್ನ ಮುಂದುವರಿಸಿದೆ. ಇಲ್ಲಿ ಭೂಮಿ ಕುಸಿತದ ಪರಿಣಾಮ 18 ಜನ ಸಿಲುಕಿದ್ರು. ಅವಶೇಷಗಳ ಅಡಿಯಲ್ಲಿ ಸ್ಥಳೀಯರ ನೆರವಿನಿಂದ 3ರನ್ನ ರಕ್ಷಣೆ ಮಾಡಿದ್ದಾರೆ. ಬಟ್ ಮತ್ತಿಬ್ರು ಜೀವಂತ ಸಮಾಧಿಯಾಗಿದ್ದಾರೆ ಅಂತ ಅಲ್ಲಿನ ಜಿಲ್ಲಾಡಳಿತ ಮಾಹಿತಿಯನ್ನ ಕೊಡ್ತಾ ಇದೆ. ಸ್ಥಳೀಯರಿಂದ 3 ಕಾರ್ಮಿಕರ ರಕ್ಷಣೆಯಾಗಿದೆ. ನೋಡಿ, ಒಂದ್ ಕಡೆ ಮಳೆ, ಭೂಮಿ ಸಡಿಲ ಕಂಡಿರುತ್ತೆ ಅಥವಾ ಭೂಮಿ ಪೂರ್ತಿ ಮೆದುವಾಗಿರುತ್ತೆ. ಮತ್ತೊಂದ್ ಕಡೆ ಬಂಡೆ ಬ್ಲಾಸ್ಟ್ ಮಾಡ್ತಾ ಇದ್ರು. ಅದರ ಎಫೆಕ್ಟ್ ಎರಡೂ ಸೇರಿ ಏನಾಯ್ತು, ಭೂಮಿ ಕುಸಿದಿದ್ದ ಪರಿಣಾಮ ಪಾಪ ಅಲ್ಲಿ ಕಾರ್ಮಿಕರೇನು ಕೆಲಸದಲ್ಲಿ ತೊಡಕೊಂಡಿದ್ರು, ನಿರತರಾಗಿದ್ರು, ಅವ್ರ ಮೇಲೆ ಮಣ್ಣು ಕುಸಿದಿದೆ.
ಕೇರಳದ ವಯನಾಡಿನ ಬೆಪ್ಪಾಡಿಯಲ್ಲಿ ಕಲ್ಲಾಡಿ ಸುರಂಗ ಕಾಮಗಾರಿ ಸ್ಥಳದಲ್ಲಿ ಭೂಮಿ ಕುಸಿತ ಉಂಟಾಗಿದೆ. ಪರಿಣಾಮ 18 ಜನ ಮಣ್ಣಿನಡಿಯಲ್ಲಿ ಸಿಲುಕಿರುವ ಅನುಮಾನ ಇತ್ತು. ಸ್ಥಳೀಯರ ನೆರವಿನಿಂದ 3ರನ್ನ ರಕ್ಷಣೆ ಮಾಡಿದ್ರು. ಇನ್ನೊಂದಷ್ಟು ಜನರನ್ನ NDRF ಟೀಮ್ ಕೂಡ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದೇನು ಗೊತ್ತಾ, ಇಬ್ಬರು ಜೀವಂತ ಸಮಾಧಿಯಾಗಿದ್ದಾರೆ ಪಾಪ, ಆಗಿಲ್ಲ ಅವ್ರನ್ನ ರಕ್ಷಣೆ ಮಾಡಕ್ಕೆ. ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಒಂದ್ ಕಡೆ ಮಳೆ, ವಿಪರೀತ ಜೋರು ಮಳೆ ಹೊಯ್ಕೊಳ್ತಾ ಇದೆ, ಮತ್ತೊಂದು ಕಡೆ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಬಂಡೆಗಳನ್ನ ಬ್ಲಾಸ್ಟ್ ಮಾಡುವಂಥದ್ದು ಅಂದ್ರೆ ಈಗ ಗಮನಿಸಿರ್ತೀರಿ, ಸುರಂಗ ಕೊರಿಬೇಕಾದ್ರೆ ಏನೇನೋ ಬಳಸ್ತಾರೆ ಎಕ್ವಿಪ್ಮೆಂಟ್ಗಳನ್ನ ಅಂತ. ಅದರಿಂದಲೂ ಭೂಮಿ ತುಂಬಾ ಸಡಿಲ ಆಗಿದೆ, ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಬಟ್ ಬಂಡೆ ಬ್ಲಾಸ್ಟ್ ಮಾಡಬೇಕಾದ್ರೂ ಕೂಡ ಸಡಿಲ ಆಗಿದೆ. ಪರಿಣಾಮ ಒಂದೇ ಸಮ ಮೈ ಮೇಲ್ ಬಿದ್ದಿದೆ. ಇಬ್ರು ಜೀವಂತ ಸಮಾಧಿಯಾಗಿದ್ದಾರೆ ಪಾಪ. NDRF ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ತುರ್ತಾಗಿ ಅವರನ್ನ ರಕ್ಷಣೆ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಸ್ಥಳೀಯರು ಕೂಡ ಅದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅನ್ಯಾಯವಾಗಿ ಇಬ್ರು ಜೀವವನ್ನ ಕಳ್ಕೊಂಡಿದ್ದಾರೆ ಪಾಪ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಭೂಮಿ ಕುಸಿತದ ಎಡವಟ್ಟು ಇಬ್ಬರನ್ನ ಬಲಿ ಪಡೆದಿದೆ ಕೇರಳ ಭಾಗದಲ್ಲಿ.